ಆನಂದಗೊಂಡನಹಳ್ಳಿಯಲ್ಲಿ ಮರ ಕಡಿದ ಪ್ರಕರಣ. ವಿಕ್ರಮ್ ಸಿಂಹ ಬಂಧನ ಬಳಿಕ ಕುತೂಹಲ ಮೂಡಿಸಿದ ವಿಚಾರಣೆ. ಅಮಾನತುಗೊಂಡ ಅಧಿಕಾರಿಗಳಿಂದಲೇ ವಿಕ್ರಮ್ ಸಿಂಹ ವಿಚಾರಣೆ ಆಗಿದೆ. ವಿಕ್ರಮ್ ಸಿಂಹ ಬಂಧನ ಬಳಿಕ ಹಾಗಾಗಿ ವಿಚಾರ ಕುತೂಹಲ ಕೆರಳಿಸ್ತಾ ಇದೆ. ಎಸಿಎಫ್ ಪ್ರಭುಗೌಡ ಬಿರಾದಾರ್ ತಂಡದಿಂದ ವಿಕ್ರಮ್ ಬಂಧನ ಆಗಿದೆ. ಮರ ಕಡಿದ ಪ್ರಕರಣದಲ್ಲಿ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಅಮಾನತುಗೊಂಡಿದ್ರು ಎಸಿಎಫ್ ಪ್ರಭುಗೌಡ, ಆರ್ಎಫ್ಒ ವಿನಯ್ ಕುಮಾರ್. ಆದ್ರೆ ಇವರ ತಂಡವೇ ವಿಕ್ರಮ್ ಅವರನ್ನ ಬಂಧನ ಮಾಡಿರೋದು. ಅಮಾನತುಗೊಂಡ ಅಧಿಕಾರಿಗಳಿಂದಲೇ ಆರೋಪಿಯ ವಿಚಾರಣೆ ಆಗ್ತಾ ಇದೆ. ಅಮಾನತುಗೊಂಡ ಅಧಿಕಾರಿಗಳಿಂದಲೇ ತನಿಖೆ ಬಗ್ಗೆ ಹಲವು ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಸನದ ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಸಿಂಹ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಕುತೂಹಲ ಕಾರಣ ಆಗಿರೋದು ಎಸಿಎಫ್ ಪ್ರಭುಗೌಡ ಬಿರಾದಾರ್ ತಂಡದಿಂದ ವಿಕ್ರಮ್ ಅವರನ್ನ ಬಂಧನ ಮಾಡಲಾಗಿದೆ. ಆದ್ರೆ ಎಸಿಎಫ್ ಪ್ರಭುಗೌಡ, ಆರ್ಎಫ್ಒ ವಿನಯ್ ಕುಮಾರ್ ಇಬ್ಬರನ್ನ ಸಹ ಅಮಾನತು ಮಾಡಲಾಗಿತ್ತು ಮರ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ಇದೇ ಆರ್ಎಫ್ಒ ವಿನಯ್ ಕುಮಾರ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅಮಾನತುಗೊಂಡಂತಹ ಅಧಿಕಾರಿಗಳು ವಿಚಾರಣೆ ನಡೆಸೋದಕ್ಕೆ ಯಾವ ರೀತಿಯಾಗಿ ಸಾಧ್ಯ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಮಾನತುಗೊಂಡ ಅಧಿಕಾರಿಗಳಿಂದಲೇ ವಿಕ್ರಮ್ ಬಂಧನ ಆಗತ್ತೆ. ಅವರಿಂದಲೇ ಈಗ ವಿಚಾರಣೆಯನ್ನ ಸಹ ಮಾಡಲಾಗ್ತಾ ಇದೆ. ಹಾಸನದ ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಸಿಂಹ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮರ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಅಮಾನತುಗೊಂಡಿರುವಂತಹ ಅಧಿಕಾರಿಗಳೇ ಈಗ ವಿಕ್ರಮ್ ಅವರನ್ನ ಬಂಧನ ಮಾಡಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.